ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಗುವಿಗೆ ಎದೆಹಾಲು ಕುಡಿಸುವುದು ಕೇವಲ ಮಗುವಿಗೆ ಆರೋಗ್ಯಕ್ಕಷ್ಟೇ ಅಲ್ಲ, ತಾಯಿಯ ಆರೋಗ್ಯಕ್ಕೂ ಉತ್ತಮ. ಹಲವು ಮಹಿಳೆಯರಲ್ಲಿ ಎದೆಹಾಲು ಕುಡಿಸುವುದರ ಬಗ್ಗೆ ತಪ್ಪು ಕಲ್ಪನೆ ಇದೆ. ತಮ್ಮ ದೈಹಿಕ ಸೌಂದರ್ಯ ಹಾಳಾಗುತ್ತದೆ ಎಂಬ ತಪ್ಪು ನಂಬಿಕೆಯಿಂದ ಮಗುವನ್ನು ತಾಯಿ ಹಾಲಿನಿಂದ ವಂಚಿಸುತ್ತಾರೆ. ಹೆರಿಗೆಯಾದ 2-3 ದಿನಗಳ ಒಳಗಿನ ಎದೆಹಾಲಿನಲ್ಲಿ ಹಳದಿ ಬಣ್ಣದ ದಪ್ಪ ದ್ರವವು, ಇದನ್ನು ಕೊಲೆಸ್ಟ್ರಾಮ್ ಎಂದು ಕರೆಯುತ್ತಾರೆ. ಇದು ವಿಶೇಷ ಹಾಲು. ಇದರಲ್ಲಿ ಇಂಟರ್ಫೆರಾನ್ ಎಂಬ ಪ್ರೋಟೀನ್ ಹೇರಳವಾಗಿರುತ್ತದೆ. ಎಳೆಯ ಕೂಸನ್ನು ಕಾಡಬಲ್ಲ ಅನೇಕ ವೈರಸ್ಗಳಿಗೆ ಈ ಪ್ರೋಟೀನ್ ರಾಮಬಾಣ. ಜನಿಸಿದ ನಂತರ ಎದುರಾಗುವ ಅನೇಕ ರೋಗ ರುಜಿನಗಳನ್ನು ಹೋಗಲಾಡಿಸುತ್ತದೆ. ಪೌಷ್ಟಿಕಾಂಶಗಳನ್ನೊಳಗೊಂಡ ಯಾವುದೇ ಕಲ್ಮಶವಿಲ್ಲದ ನೈಸರ್ಗಿಕ ಆಹಾರ. ಎದೆಹಾಲಿನಲ್ಲಿ ಫೈಬ್ರೋನೆಕ್ಟಿನ್ ಅಂಶವು ಮಗುವಿನ ದೇಹ ರಕ್ಷಣಾ ಪಡೆಯ ಜೀವಕೋಶಗಳಿಗೆ ವಿಶೇಷ ಶಕ್ತಿಯನ್ನು ಒದಗಿಸುತ್ತದೆ. ಎ, ಸಿ, ಡಿ ಜೀವಸತ್ವಗಳು ಮಗುವನ್ನು ಇರುಳುಗಣ್ಣು, ರಿಟೆಕ್ಸ್ನಂತಹ ಅನೇಕ ಭೀಕರ ರೋಗಗಳಿಂದ ದೂರವಿಡುತ್ತದೆ. ಹಾಗೂ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅಂಶ, ಇದು ಮಗುವಿನ ಮೆದುಳು ಹಾಗೂ ಮಾನಸಿಕ ಬೆಳವಣಿಗೆಗೆ ಅಗತ್ಯ. ಎದೆಹಾಲು ಕುಡಿದು ಬೆಳೆದ ಮಕ್ಕಳು ವಯಸ್ಸಾದ ಮೇಲೆ ಬರುವ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಸ್ತನ್ಯಪಾನ ಮಗುವಿಗಷ್ಟೇ ಅಲ್ಲ, ತಾಯಿಗೂ ವರದಾನ. ಹಾಲಿನಲ್ಲಿರುವ ಗುಣಗಳು. ಲ್ಯಾಕ್ಟಿಕ್ ಆಮ್ಲ, ಇದು ಮೂಳೆಗಳು ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯಕವಾಗಿರುವ ಕ್ಯಾಲ್ಸಿಯಂ, ಫಾಸ್ಫರಸ್ ನಂತಹ ಲವಣಾಂಶಗಳನ್ನು ಹೀರಿಕೊಳ್ಳಲು ಸಹಾಯವಾಗುತ್ತದೆ. ಬೆಫಿಡಸ್, ಇದು ರೋಗ ಪ್ರತಿರೋಧಕ ಅಂಶ. ಮಗುವಿನ ದೇಹದ ಅಗತ್ಯ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಪ್ರಚೋದಿಸಿ ಹಾನಿಕಾರಕ ಸೂಕ್ಷ್ಮಾಣು ಸದೆಬಡಿಯಲು ಸಹಾಯಕ. ಇಮ್ಯುನೋಗ್ಲೋಬ್ಯುಲಿನ್, ಇದೊಂದು ಪ್ರೋಟೀನ್. ಎದೆಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇದು ನೆಗಡಿ, ಕೆಮ್ಮು, ಪೋಲಿಯೋ ಹಲವಾರು ರೋಗಗಳನ್ನು ತಡೆದು ಮಗುವಿಗೆ ರಕ್ಷಣೆ ನೀಡುತ್ತದೆ. ತಾಯಿ ದೇಹದ ಬಿಳಿ ಕಣಗಳು, ಮಗುವಿನ ದೇಹಕ್ಕೆ ರಕ್ಷಣೆ ನೀಡಲು ತಾಯಿ ದೇಹದ ತನ್ನ ರಕ್ತದಲ್ಲಿನ ದೇಹ ರಕ್ಷಣಾ ಪಡೆಯ ಬಿಳಿಕಣಗಳನ್ನು ಎದೆಹಾಲು ಮೂಲಕ ಮಗುವಿಗೆ ದೇಹಕ್ಕೆ ರವಾನಿಸುತ್ತದೆ. ಸೋಂಕಿನ ವಿರುದ್ಧ ಹೋರಾಡುತ್ತದೆ. ತಾಯಿಯ ಟಿ ಹಾಲರಸ್, ಮಕ್ಕಳಲ್ಲಿ ಬೇದಿಯಂತಹ ಸಾಮಾನ್ಯ ಸೋಂಕಿನ ಕಾರಣವಾದ ಇ. ಕೊಲೈ ಎಂಬ ಸೂಕ್ಷ್ಮಾಣುವನ್ನು ಕೊಲ್ಲುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.